ಕಳೆದಾ ಹಾಂ ಬರೋಣ ಬಾ ಈಗ ನೀನು ಇಲ್ಲಿ ಬನ್ನಿ ಇಲ್ಲೇವಾ ಬೇಗ ಹಾಂ ಹಾಂ ಸರಿ ಎಲ್ರಿಗೂ ನಮಸ್ಕಾರ. ಒಂದು ನಿಮಿಷ ಮೈಕ್ ಒಂಚೂರು ಹಾಂ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಬಹುತೇಕ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಇದು ಒಟ್ಟಾರೆ ಈ ಪ್ರಕರಣ ಏನನ್ನ ಸೂಚಿಸುತ್ತೆ ಅಂದರೆ, ಪೊಲೀಸರು ಅವರು ಅರೆಸ್ಟ್ ಮಾಡ್ತಿದ್ದಂಗೆ ಜನ ಊರು ಬಿಟ್ಬಿಡ್ತಾರೆ, ಹೆದರಿಕೆ ಬರುತ್ತೆ. ಏನೂ ತಪ್ಪು ಮಾಡಿಲ್ಲದೆ ಹೋದವ್ರಿಗೆ ಯಾವುದೇ ರೀತಿಯ ಭಯ ಇರಬಾರ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನಕ್ಕೆ, ಜನಸಾಮಾನ್ಯರಿಗೆ, ಮಧ್ಯಮ ವರ್ಗರಿಗೆ, ಬಡವರು ಯಾರೇ ಆಗಿರಲಿ ಅವರಿಗೆ ಪೊಲೀಸ್ ದೌರ್ಜನ್ಯದ ವಿರುದ್ಧ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ನಾವು ಕಲಿಸ್ತಾ ಇದ್ದೀವಿ ಅಷ್ಟೇ. ಕಾನೂನನ್ನು ಗೌರವಿಸೋಣ. ನೀನು ತಪ್ಪು ಮಾಡದೇ ಇರಬಾರ್ದು. ತಪ್ಪು ಮಾಡಿದಾಗಲೂ ಅಷ್ಟೇ, ತಪ್ಪು ಮಾಡದೇ ಇದ್ದಾಗಲೂ ಅಷ್ಟೇ. ಕಾನೂನು ಎಲ್ಲರಿಗೂ ಒಂದೇ. ಹಾಗಾಗಿ ನಾವು ಹಳಿಯೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಾವು ಈ ಇವೆಂಟ್ ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ DC ಇರ್ಬೋದು, SP ಇರ್ಬೋದು, CE ಇರ್ಬೋದು, ಯಾರೇ ಆಗಲಿ ಜಿಲ್ಲಾಡಳಿತದಲ್ಲಿ ಇವೆಂಟ್ ಮ್ಯಾನೇಜರ್ ಕೆಲಸ ಜಾಸ್ತಿ ನಡೀತಾ ಇದೆ. ಹಾಗಾಗಿನೇ ಇಡೀ ಜಿಲ್ಲೆಯ ಆಡಳಿತ ಕುಸಿದಿದೆ. ಅದನ್ನಷ್ಟೇ ನಾವು ಹೇಳಿಕ್ಕೆ ಹೋಗಿದ್ದು, ವ್ಯಕ್ತಿಗತವಾಗಿ ಅಲ್ಲ. ಯಾವುದೇ ಪರ್ಟಿಕ್ಯುಲರ್ ಆಗಿ DC ಆಗಲಿ ಅಥವಾ SP ವ್ಯಕ್ತಿಯಾಗಿ ನೋಡ್ತಾ ಇಲ್ಲ. ನಾವು ಆಡಳಿತದ ಒಂದು ಅಂಶವಾಗಿ, ಭಾಗವಾಗಿ ನೋಡ್ತಾ ಇದ್ದೀವಿ. ಅದು ಅವ್ರ ತಲೆಗೆ ಹೋಗಿ ಅಂತ ಹೇಳಿದ್ದೀನಿ, ಅದನ್ನಷ್ಟೇ. ಈಗ ಬೆಳಗ್ಗೆ ನಾವು ಮಾಡ್ತಾ ಇದ್ದಂಥದ್ದು, ಇವತ್ತು ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ. ಪ್ರಾರ್ಥನೆ ಮಾಡೋದನ್ನು ಅವರು ಪ್ರತಿಭಟನೆ ಅಂತೇಳಿ ಅವರು ಕಿರ್ಚಿದ್ದಾರೆ ಪೊಲೀಸರು. ಅದು ಅವ್ರ ಕರ್ಮ, ನಮ್ದಲ್ಲ. ಅವ್ರು ಹೆಂಗೆ ಬೇಕಾದ್ರೂ ಕಿರ್ಚ್ಕೊಂಡ್ರೆ ಅದು ಅವ್ರ ತಪ್ಪು, ನಮ್ದಲ್ಲ. ಅದು ಪ್ರತಿಭಟನೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅರಿವು ನಮಗೂ ಇದೆ, ಜನಸಾಮಾನ್ಯರಿಗೂ ಇದೆ. ಹಂಗಾಗಿ ಇದು ಪೊಲೀಸ್ ರಾಜ್ಯ ಅಲ್ಲ. ಪೊಲೀಸರು ದೌರ್ಜನ್ಯ, ದಬ್ಬಾಳಿಕೆಗಳಿಂದ ಆಡಳಿತದ ಉಳುಕುಗಳನ್ನು ಮುಚ್ಕೊಳ್ಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಿಗೆ ಒಂದು ನೇರವಾಗಿ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಗೃಹ ಸಚಿವರೇ, ನೀವು ಸಂವಿಧಾನ ಇಟ್ಕೊಂಡು ನೀವು ಪ್ರಮಾಣ ವಚನ ಸ್ವೀಕರಿಸ್ತೀವಿ, ನಾವು ಸಂವಿಧಾನ ಪಾಲಕರು ಅಂತ ಹೇಳಿ, ಈ ಸಂವಿಧಾನ ಉಳಿಸಿ ಅಂತೇಳಿ ನೀವೇನೇನು ಈ ಹೊಗಳೇ ಬಿಡ್ತೀರಲ್ಲ ಡೊಂಗಿ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP JDS ಎಲ್ಲರೂ ಇವರು ಒಂಥರ ಕೊಳಕಮಂಡಲದ ಹಾವುಗಳು, 3 ತಲೆ ಹಾವುಗಳು, ಕೊಳಕಮಂಡಲದ ಹಾವುಗಳು. ಇವು ಕಿತ್ತು ತಿನ್ನೋದು. ಸಂವಿಧಾನ ಪಾಲಕರಲ್ಲ ಇವರು, ಸಂವಿಧಾನದ ಶೋಷಕರು. ಜನಸಾಮಾನ್ಯರನ್ನ ಪೊಲೀಸರು ಬಿಟ್ಟು ಬೆಳಗ್ಗೆ ನೋಡ್ರಪ್ಪ 10-10:30 ಈಗ 3 ಗಂಟೆ ತನಕ ನಾನು ಕಂಡೀಷನ್ ಕೊಟ್ಟವ್ರೆ ಪೊಲೀಸ್ ಸ್ಟೇಷನಲ್ಲಿ. ಅವ್ರು FIR ಮಾಡ್ಕೊಂಡವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. FIR ಮಾಡಿದ್ರೆ ನ್ಯಾಯಾಲಯ ಇರುತ್ತೆ, ಕಾನೂನು ಬರುತ್ತೆ, ಮತ್ತೊಂದು ಆಮೇಲೆ ನೋಡ್ಕೊಳ್ಳೋಣ. ಕಾನೂನು ಭಂಗ ಮಾಡಿದ್ರೆ ಅಥವಾ ಆಡಳಿತಕ್ಕೆ ನಾವೇನಾದ್ರು ಅವರ ಕರ್ತವ್ಯ ಅಡ್ಡಿಪಡಿಸ್ತಕ್ಕಂಥದ್ದು ಅದನ್ನು ನಾವು ಒಪ್ತೀವಿ. ಏನೂ ಇಲ್ಲ, ಎಂತೂ ಇಲ್ಲ. ದೇವಸ್ಥಾನ ಈಗ ಯಾವ್ದಾರ ಜನಸಾಮಾನ್ಯರು ದೇವಸ್ಥಾನಗಳಿಗೆ ಹೋಗಿ ಹಿಡ್ಗಾಯಿ ಹೊಡೆಯೋಕ್ಕೂ ಪರ್ಮಿಷನ್ ತಗೋಬೇಕು ಅಂತಂದ್ರೆ ಅದನ್ನು ಒಂದು ಕಾನೂನು ಮಾಡಿಬಿಡ್ರಿ. ಸಿದ್ದರಾಮಯ್ಯನವರೇ, ದೇವಸ್ಥಾನಗಳಿಗೆ ಹೋಗಿ ಜನ ಪ್ರಾರ್ಥನೆ ಮಾಡಬೇಕು, ಹಿಡ್ಗಾಯಿ ಹೊಡಿಬೇಕು ಅಂತಂದ್ರೆ ಅದನ್ನು ಕಾನೂನು ಮಾಡಿಬಿಡ್ರಿ. ನೀವು ತುಮಕೂರು ಜಿಲ್ಲೆಗೆ ಪಿಕ್ನಿಕ್ ತರ ಬರ್ತಾ ಇದ್ದೀರಾ, ಯಾಕೋ ಗೊತ್ತಿಲ್ಲ. ಅದೇನು ದಬ್ಬ ಹಾಕಿದಿರೋ ಗೊತ್ತಿಲ್ಲ. ಇಲ್ಲಿಯ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಅದ್ಭುತವಾದಂಥ ಆಡಳಿತ ಮಾಡಿದ್ರೆ ಅವ್ರ ಯೋಗ್ಯತೆಗೋಸ್ಕರ ಬೆಂಕಿ ಹಾಕ, ನಮಗೆ ನಾಚಿಕೆ ಆಗ್ಬೇಕು. ಅವ್ರಿಗೆ ನಾವು ಈ ಥರ ಪದಗಳು ಬಳಸೋಕೆ ನಮಗೂ ಹಿಂಸೆ ಆಗುತ್ತೆ. ಜನಸ್ಪಂದನದಲ್ಲಿ ಕೊಟ್ಟಿರ್ತಕ್ಕಂಥ 10 ಅರ್ಜಿ ಕೊಟ್ಟಿದ್ದೀನಿ. ಸಾರ್ವಜನಿಕ ಹಿತಾಸಕ್ತಿ 10 ಅರ್ಜಿ ಯೋಗ್ಯತೆಗೆ ಒಂದು ಡಿಜಿಟಲ್ ನಂಬರ್ ಕೊಟ್ಟಿಲ್ಲ ರೀ, ಸ್ವೀಕೃತಿ ಸಂಖ್ಯೆ ಕೊಟ್ಟಿಲ್ಲ. ಮಾನ ಮರ್ಯಾದೆ ಐತೇನ್ರಿ ಇವ್ರಿಗೆಲ್ಲ? ಇದನ್ನ ಯಾವನಾರ ಜಿಲ್ಲಾಡಳಿತ ಅಂತಾರೇನ್ರಿ? ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆ ತನಕ ಕುಂಡಿಸ್ಬಿಟ್ಟು ಆಚೆಗೆ ಹೋಗಿ ಅಂತ ಕಳಿಸ್ತಾರೆ. ಆಯ್ತಪ್ಪ, ನೀನು FIR ಮಾಡ್ಕೊಂಡಿದ್ರಿ. FIR ಮಾಡಿದ್ಮೇಲೆ ನನ್ನನ್ನು ಕರ್ಕೊಂಬಂದು ಬಂದ್ಸ ಪ್ರೊಸೀಜರ್ಸ್ ಗೊತ್ತೈತೇನ್ರಿ ಪೊಲೀಸ್ನವ್ರಿಗೆ? ಪಾಠ ಮಾಡೋ ಕರ್ಮ ಬಂತಲ್ರಿ ನಮಗೆ. ಇವ್ರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ. IAS IPS ಆಡಳಿತಕ್ಕೆ ನಾವು ಪಾಠ ಮಾಡಬೇಕು. ಬಹಳ ಸ್ಪಷ್ಟವಾಗಿದೆ. ಬಸು ವರ್ಸಸ್ ವೆಸ್ಟ್ ಬೆಂಗಾಲ್ನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಗೈಡ್ಲೈನ್ಸ್ ಮಾಡೈತಿ. ಹಿಂಗೆ ನಡ್ಕೋಬೇಕು ಪೊಲೀಸ್ನವರು ಅಂತ. ಅವ್ರು ನಡ್ಕೊಂತವ್ರೇನ್ರಿ? ಕೋರ್ಟ್ಗಳು ತೂಚಿ ಅಂತ ಉಗಿದ್ರು ಮತ್ತೆ ಹಂಗೆ ನಡ್ಕೊಂತಾರೆ. ಜನಸಾಮಾನ್ಯರನ್ನ ಆದಿ ಬೀದಿಲಿ ಸಿಕ್ಕಂಗೆ ಕರ್ಕೊಂಬರೋಕ್ಕೆ
ಒಂದು ಕುರಿ ಕೋಳಿ ಕತ್ತೆ ಹಿಡ್ಕೊಂಡ್ ಬರ್ಬೇಕಾದ್ರೆ ಅದಕ್ಕೊಂದು ಒಂದು ನೀತಿ ನಿಯಮ ಇರುತ್ತೆ ಕಣ್ರಿ. ಮನುಷ್ಯರನ್ನ ಈ ಲೆವೆಲ್ಗೆ ಟ್ರೀಟ್ ಮಾಡ್ತಾರಲ್ರಿ ಇವರು ಪೊಲೀಸ್ ಇಲಾಖೆಯವರು. ಆ ಮನುಷ್ಯ ಅವನೇನು ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತಿಲ್ಲ ಸಚಿವನು, ಏನ್ ಗೊತ್ತಿಲ್ಲ, ನೆಪಾಕಿಡ್ ಸಚಿವ ಆತ, ಗೃಹ ಸಚಿವ. ಆ ಡ್ಯಾನ್ಸ್ ಮಾಡಕ್ಕೆ ಇವರಿಬ್ಬರು ನಿಕ್ಕೊಂಡ್ರೆ, ಇವೆಂಟ್ ಮಾಡಕ್ಕೆ, ಆರ್ಕೆಸ್ಟ್ರಾ ಮಾಡಿಸೋದು, ಡ್ಯಾನ್ಸ್ ಮಾಡಿಸೋದು, ಟೂರ್ನಮೆಂಟ್ ಮಾಡಿಸೋದು, ದಸರಾ ಮಾಡಿಸೋದೇನ್ರಿ IAS IPSಗಳ ಕೆಲಸ ಇದ? IAS IPS ಓದಿದಾರೋ ಅಣ್ಣ ಇನ್ನು ಮುಂದೆಲ್ಲ ಹಳ್ಳಿಗಳಾಗೆ ನಿಮ್ಮೂರಾಗ ಜಾತ್ರೆ ತಿಥಿ ಊಟ ನಾಮಕರಣ ಆದ್ರೆ ತುಮಕೂರು ಜಿಲ್ಲೆ SPDC ಕರೀರಪ್ಪ, ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾರೆ. ಇದನ್ನ ಹೇಳಿದ್ರು ತಪ್ಪು ಅಂತ ಅವ್ರು ಮಾಡ್ತಾ ಇರೋದು ಹೇಳ್ತಾ ಇದ್ದಾರೆ. ನಾವೇ ಬೇರೆ ಹೇಳ್ತಿದೀವಾ? ಜನಸ್ಪಂದನ ಅಂತ ಮಾಡ್ತಾರೆ. ಜನಸ್ಪಂದನದ್ದು ಯಾರು ದುಡ್ಡಲ್ಲಿ ಮಾಡ್ತಾರೆ? ಜನಸಾಮಾನ್ಯರು ತೆರಿಗೆ ದುಡ್ಡಲ್ಲಿ ಮಾಡ್ತಾರೆ. ಇವತ್ತಿನ ತನಕ ಜನಸ್ಪಂದನದಲ್ಲಿ ಸ್ವೀಕರಿಸಿದ ನಂದೇ ಅರ್ಜಿಗೆ, ಖುದ್ದು KRS ಪಕ್ಷ ಸಲ್ಲಿಸಿರ್ತಕ್ಕಂಥ ಅರ್ಜಿಗೆ ಇವತ್ತಿನ ತನಕ ಸ್ವೀಕೃತಿ ಸಂಖ್ಯೆ ಕೊಟ್ಟಿಲ್ಲ. ಮೂರು ಸತಿ ಹೋಗಿ ಕೇಳ್ತಾ ಇದೀವಿ. ಅರ್ಜಿ ಕೊಟ್ಟಿದ್ದನ್ನ ಸ್ವೀಕೃತಿ ಸಂಖ್ಯೆ ಕೊಡ್ರಿ ಅಂತ ಕೇಳಕ್ ಹೋಗ್ಬೇಕು ಅಂತ ಕರ್ಮ. ಇದನ್ನ ಯಾವನಾರ ಜಿಲ್ಲಾಡಳಿತ ಅಂತಾರ? ಈ ತರದ ಮಾನಗೆಟ್ಟ ಜಿಲ್ಲಾಡಳಿತ ಮಾಡುತ್ತೆ ಅಂತೇಳಿ ಅಭಿವೃದ್ಧಿ ಮಾಡ್ತಾ ಇದ್ದೆ ನಾವು ರಾಜ್ಯದ ಸಾಧನೆ ಮಾಡಿದೀವಿ ಅಂತ ತುಮಕೂರು ಜಿಲ್ಲೆಗೆ ಪಿಕ್ನಿಕ್ ಬರ್ತಾ ಇದ್ದಾರೆ ಕಣ್ರಪ್ಪ ಸಿದ್ದರಾಮಯ್ಯನವರು. ಬಹಳ ನಮ್ದೊಂದು ಪತ್ರಿಕೆಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು. ಸಿದ್ದರಾಮಯ್ಯನವ್ರದ ಮೆನು ಯಾವುದು ಅಂತ, ಊಟ ತಿಂಡಿ, ಊಟಕ್ಕೆ ಯಾವ ಮಟನ್ ಯಾವುದು, ಚಿಕನ್ ಯಾವುದು ಅಂತ ಮಾಡಿದ್ರು. ಜನಸಾಮಾನ್ಯರಿಗೆ ಇಲ್ಲಿಂದ ದುಡ್ಡು ಕೊಟ್ಟು ಪಾಪ VAಗಳು ಅವ್ರಿವ್ರು ಕರ್ಕೊಂಡು ಹೋದವ್ರಿಗೆ ಅವ್ರಿಗೇನು ರೈಸ್ ಸಿಕ್ಕುತ್ತಾ, ರೈಸ್ ಬಾತ್ ಸಿಕ್ಕುತ್ತಾ, ಕುಡಿಯೋಕೆ ನೀರು ಸಿಕ್ಕುತ್ತಾ ಗೊತ್ತಿಲ್ಲ. 2,000 ಜನ ಕರ್ಕೊಂಡು ಹೋಗ್ತಾರಂತೆ ಮಾನ ಮರ್ಯಾದೆ ಇಲ್ದ. ಇಂಥ ಹಲ್ಕ ರಾಜಕಾರಣ, ಇಂಥ ಹಲ್ಕ ಆಡಳಿತ ಮಾಡೋಕ್ಕೆ ಜನರ ಬೇರೆ ಕರ್ಕೊಂಡು ಹೋಗ್ತಾರೆ. ಬರ್ರಪ್ಪ ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ ತೋರಿಸ್ತೀನಿ, ಯಾರ ಆಸ್ತಿ ಯಾರಿಗೆ ಬೇಕಾದ್ರೂ ಮಾರಾಟ ಮಾಡ್ಬೋದು, ನಿಮ್ಮ ಆಸ್ತಿ ದುಡಿಮೆಗಳಿಗೆ ಲೆಕ್ಕಲ್ಲೋ. ಇಂಥ ಆಡಳಿತ ಸರಿ ಇಲ್ಲ ಕಣ್ರಿ. ಕ್ರಿಕೆಟ್ ಟೂರ್ನಮೆಂಟ್ ಮಾಡಿಸ್ತಾರೆ ಇವರು ದಸರಾಕ್ಕೆ ಪಂಚಾಯತಿ ತವ ಚಂದ ಎತ್ತಾರಲ್ರಿ ಈ DC SPಗಳು. ಗ್ರಾಮ ಪಂಚಾಯತಿಗಳು ತವ, ಇಡೀ ಜಿಲ್ಲೆಯ ಗ್ರಾಮ ಪಂಚಾಯತಿಗಳ ಕ್ರೀಡೆ ಅನುದಾನ ಇರೋದು ನಮ್ಮೂರಲ್ಲಿ ಕಣಪ್ಪ. ಕಬಡ್ಡಿ ಖೋಖೋ ನಮ್ಮೂರು ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡಕ್ಕಿರೋದು ಕ್ರೀಡಾ ನಿಧಿ. ನೀನ್ ಜಿಲ್ಲೆಯಲ್ಲಿ ನೀನ್ ಫೋಟೋ ಹಾಕೊಂಡು, ನೀನ್ ಫ್ಲೆಕ್ಸ್ ಹಾಕೊಂಡು ಪ್ರಚಾರ ಮಾಡಕ್ಕಲ್ಲ ಕಣೆ ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರು ಜಿಲ್ಲೆ ಗ್ರಾಮ ಪಂಚಾಯತಿಗಳು ದುಡ್ಡಿರೋದು ನಿನ್ನ ಶೋಕಿಗಲ್ಲ. ನಿನಗೆ ಶೋಕಿ ಮಾಡೋ ಆಸೆ ಇದ್ರೆ ನಿನ್ ದುಡ್ಡಲ್ಲಿ ಮಾಡ್ಕ. ಪಂಚಾಯತಿ ದುಡ್ಡು ತಗೊಂಡು 5,000 ಸುತ್ತೋಲೆ ಹೊಡ್ತಾಳಲ್ರಿ ಆ ಅಮ್ಮ DC ಗೆ. ಮಾನ ಮರ್ಯಾದೆ ಬೇಡವಲ್ರಿ? ಎಷ್ಟು ಧೈರ್ಯ ರೀ ಕಾನೂನುಗಳನ್ನು ಈ ರೀತಿ ತಮ್ಮ ಸ್ವಾರ್ಥದ ಲೆಕ್ಕಾಚಾರಕ್ಕೆ ಬಳಸಿ. ಜಿಲ್ಲಾಧಿಕಾರಿ ಅಂದ್ರೆ ಗ್ರಾಮ ಪಂಚಾಯತಿ ದುಡ್ಡು ಚಂದ ಎತ್ತದ ಲೆಕ್ಕ ಕೊಡ್ರಪ್ಪ. ಹಂಗಾರೆ ಹೋದ್ಸತಿ ದಸರಾ ಮಾಡಿದಿರಲ್ಲ, ಅದ್ರ ಲೆಕ್ಕ ಕೊಡ್ರಿ. ಎಲ್ಲ ಯಾವ್ಯಾವ ಕಚೇರಿಗಳಿಂದ ಒಟ್ಟಿನ ಕಾರ್ಯಕ್ರಮಗಳು ಮಾಡೋದು, ದುಡ್ಡು ವಸೂಲಿ ಮಾಡೋದು ದಂಧೆ. ಡಾಕ್ಟರ್ ಜಿ ಪರಮೇಶ್ವರ್ ನಿಮ್ಗೆ ಅಷ್ಟೊಂದು ಈಗ ಇನ್ನು ಮುಂದಿನ ದಿನಗಳಲ್ಲಿ ನೇರವಾಗಿ ಎಚ್ಚರಿಕೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀವು ನೇರವಾಗಿ ಕರಿತಾ ಇದ್ದೀರ ನಮ್ಮನ್ನ, ನಾವು ಮುಕ್ತವಾಗಿ ರೆಡಿ ಇದೀವಿ. ನೀವು ಇಂಟೆಲಿಜೆನ್ಸ್ನ ಬಳಸ್ಕೊಂಡು ನನ್ನ ಮಾಹಿತಿ ಕಲೆ ಹಾಕೋದಾದ್ರೆ ನಾನೇ ಪಬ್ಲಿಕ್ ಬಂದು ನಾನು ನಿಮ್ಮ ಮನೆಗೆ ಬಂದು ಹೇಳ್ತಿದ್ನಲ್ರಿ. ಇಂಟೆಲಿಜೆನ್ಸ್ ಬಿಟ್ಟು, ಇಲಾಖೆ ಬಿಟ್ಟು ನನ್ನ ಬಗ್ಗೆ ಮಾಹಿತಿ ತಾಂತೀರಾ? ನಾನೇ ಹೇಳ್ತಿದ್ನಲ್ಲ ನನ್ಗೇನೇನು ಚಟ್ಗಳಿದಾವೆ, ನಾನು ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀನಿ, ಯಾರ್ಯಾರು ಸವಾಸ ಮಾಡ್ತೀನಿ, ಯಾರ್ಯಾರಿಗೆ ಫೋನ್ ನಾನೇ ಹೇಳ್ತಿದ್ನಲ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಯಾಕ್ರಿ ಪಾಪ ಪೊಲೀಸ್ನವ್ರನ್ನ, ಲೋಕಲ್ ಇಂಟೆಲಿಜೆನ್ಸ್ನವ್ರನ್ನ ಬಳಸ್ಕೊಂಡು ಅವ್ರು ನನ್ನ ಮಾಹಿತಿ ಕಲೆ ಹಾಕಂಥದ್ದು ಏನೈತ್ರಿ ಅಂತ ಯಾವುದು ಇಲ್ಲ ಕಣ್ರಿ. ನಿಮ್ಮಷ್ಟು ಕೆಳಮಟ್ಟಕ್ಕೆ ಇಳಿಯಂತ ರಾಜಕಾರಣ KRS ಪಕ್ಷ ಮಾಡಲ್ಲ. KRS ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಹೋರಾಟದ ರಾಜಕಾರಣ, ಯುಗಧರ್ಮದ ರಾಜಕಾರಣ, ಬದಲಾವಣೆಯ ರಾಜಕಾರಣ. ನಾವು ಯಾವಾಗಲೂ ಅಷ್ಟೇ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದೀವಿ. ಶುರು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀವು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದೀರಾ, ಎಲ್ಲೆಲ್ಲಿ ಬೇನಾಮಿ ಮಾಡಿದ್ದೀರಾ, ವಿದೇಶದಲ್ಲಿ ಎಷ್ಟಿದೆ, ನಿಮ್ಮ ಟ್ರಸ್ಟ್ ಮುಖಾಂತರ ಹೆಂಗೆ ದಂಧೆ ಮಾಡ್ತಾ ಇದ್ದೀರಾ, ಓಪನ್ನಾಗಿ ಹೇಳ್ತೀವಿ. ಇನ್ಮೇಲೆ ಯಾವುದೇ ರೀತಿಯ ಮುಚ್ಚುಮರ ಇಲ್ಲ, ಮುಲಾಜ ಇಲ್ಲ. ನಾವು ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಸಾಂಸ್ಥಿಕ ಭ್ರಷ್ಟಾಚಾರ ಏನಿದೆ, ಸಿಸ್ಟಮ್ ಕರಪ್ಷನ್, ಇಡೀ ಪಾಲಿಸಿ ಕರಪ್ಷನ್ ಏನಿದೆ, 2 ಥರಕ್ಕಿದೆ ಕರಪ್ಷನ್. ಒಂದು ಸಿಸ್ಟಮ್ ಕರಪ್ಷನ್ನು, ಇನ್ನೊಂದು ಪ್ರೊಸೀಜರಲ್ ಕರಪ್ಷನ್. ಏನು ನೀವು IASನವರು IPSನವರು ರಾಜಕಾರಣಿಗಳು ಮಾಡ್ತಾ ಇದ್ದೀರಲ್ಲ ಪಾಲಿಸಿ ಕರಪ್ಷನ್ನು, ನಿಮ್ಮ ದಂಧೆನ KRS ಪಕ್ಷ ಮುಲಾಜಿಲ್ದಂಗೆ ಬಟಾ ಬಯಲು ಮಾಡುತ್ತೆ. ರೆಡಿಯಾಗಿ ಇವತ್ತೇನಾಯ್ತು ಬೆಳಗ್ಗೆಯಿಂದ? ಈಗ ಬೆಳಗ್ಗೆ ನಾವು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೇಮಾವತಿ ನೀರಾವರಿ ಹೋರಾಟ, ಬೇಗ ಮುಕ್ತಿ ಕೊಡ್ಲಪ್ಪ, ಶಾಪ ವಿಮೋಚನೆ. ಇವತ್ತು ಶನಿವಾರ, ವಿಶೇಷವಾದಂಥ ಶನಿವಾರ, ಶನಿಮಾದೇವನ ಅಮಾವಾಸ್ಯೆ ಅಂತೇಳಿ ವಿಶೇಷವಾದ ದಿನ ಅಂತೇಳಿ ಎಲ್ಲ ನಮ್ಮ ಹೋರಾಟದ ಗೆಳೆಯರು
ನಾವು ಆಂಜನೇಯ ಸ್ವಾಮಿಗೆ ಹೋಗಿ ಈಡ್ಗಾಯಿ ಹೊಡೆದು ಪ್ರಾರ್ಥನೆ ಮಾಡಕ್ ಹೋಗಿದ್ದು, ಪೂಜೆ ಮಾಡಿಸಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಆಚೆಗೆ ಬಂದು ಈಡ್ಗಾಯಿ ಹೊಡೆದಾದ್ಮೇಲೆ ಹೋರಾಟಗಾರರು, ನಮ್ದು ಹೇಮಾವತಿ ನೀರಾವರಿ ಹೋರಾಟಗಾರರು ಚಾನಲ್ ಮೇಲೆ ಏನೋ ಕೆಲಸ ನಡೀತಾ ಐತೆ ಅಂತೇಳಿ ಪಾಪ ಅವರಲ್ಲಿ ಹೋದ್ಮೇಲೆ ನಾವು ಪಕ್ಷದ್ದು ಮಾಮೂಲಿ ನಿರಂತರವಾಗಿ, ಯಾಕೆಂದ್ರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, KRS ಪಕ್ಷನೂ ಸಹ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಭಗವಂತ, ಈ ಇವೆಂಟ್ ಮ್ಯಾನೇಜರ್ಗಳು ಜಿಲ್ಲೆ ಬಿಟ್ಟು ತೊಲಗ್ಲಪ್ಪ ಅಂತೇಳಿ ನಾವೊಂದು ಸಾಂಕೇತಿಕವಾದಂಥ ಒಂದು ಭಿತ್ತಿ ಚಿತ್ರವನ್ನು, ಅದನ್ನು ಭಾಳ ಸ್ಪಷ್ಟವಾಗಿದೆ, ಅದರಲ್ಲಿ ಯಾರು ಬೇಕಾದ್ರೂ ನೋಡ್ಬೋದು. ಅದನ್ನು ಇಟ್ಕೊಂಡು ಭಗವಂತ ಪ್ರಾರ್ಥನೆ ಮಾಡ್ತಾ ನಾವು ನಿವೇದನೆ ಭಗವಂತ ತುಮಕೂರು ಜಿಲ್ಲೆಯಲ್ಲಿ ಬೀಡುಬಿಟ್ಟಿರ್ತಕ್ಕಂಥ ಇವೆಂಟ್ ಮ್ಯಾನೇಜರ್ಗಳಾದಂಥ IAS IPSಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬೇಗ ತುಮಕೂರು ಜಿಲ್ಲೆಯಿಂದ ತೊಲಗಿಸ್ಲಿ ಅಂತೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಒಳ್ಳೆ ಬುದ್ಧಿ ಕೊಡ್ಲಿ ಸಿದ್ದರಾಮಯ್ಯನವ್ರು. ಯಾಕೆಂದ್ರೆ 2 ವರ್ಷ ದಾಟ ಹೋಗ್ಬಿಟ್ಟೈತೆ, 3 ವರ್ಷ ಆದ್ರೂ ಈ ಇವೆಂಟ್ ಮ್ಯಾನೇಜರ್ಗಳು ನೋಡಿ 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 ಜಿಲ್ಲೆ ಆಡಳಿತ ಹೋಗ್ಬಿಟ್ಟೈತೆ. ಅದನ್ನ ಈಗ ಸಿದ್ದರಾಮಯ್ಯ ಮಾಡಲಿಲ್ಲ, ಪರಮೇಶ್ವರ್ ಮಾಡಲಿಲ್ಲ ಅಂದ್ರೆ ದೇವ್ರಿಗಾರ ಕೇಳ್ಕೋಬೇಕಲ್ಲಪ್ಪ. ಇನ್ನೇ ಮಾಡೋದು ದಪ್ಚರ್ಮ, ಮಾನ ಮರ್ಯಾದೆ ಇಲ್ದಾರೋ. ಈಗ ಜನ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋದು, ಜನ ಹೋಗಿ ದೇವಸ್ಥಾನ ಅಂತ ಪ್ರಾರ್ಥನೆ ಮಾಡಿದ್ದನ್ನು ಪ್ರತಿಭಟನೆ ಅಂತ ಬಂದು ಅರೆಸ್ಟ್ ಮಾಡ್ತಾ ಕೂತ್ಕೊಂತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಬದುಕಕ್ಕಾಗುತ್ತಾ? ಅದಕ್ಕೆ ಹೇಳೋದು, ಇನ್ಮೇಲೆ ಹಳ್ಳಿಗೂ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇಂಥ ಜಾಗದಾಗೆ ಪ್ರತಿಭಟನೆ ಮಾಡಬೇಕು, ಹಿಂಗೇ ಮಾಡಬೇಕು ಅಂತೇಳಿ ಒಂದು ನಿಯಮ ರೂಪಿಸ್ಬಿಟ್ರಪ್ಪ. ಹಳ್ಳಿಗೂ ಪ್ರತಿಭಟನೆ ಯಾವುದನ್ನು ಗೊತ್ತಾಗ್ಬಿಡುತ್ತೆ. ಸರ್, ಈಗ ಇವತ್ತಿನ ತಕ್ಕಲ್ಲ ಅವೇನು ಹೇಳ್ತಾ ಇಲ್ಲ, ಅದನ್ನ ನಾನು ಹೇಳಿದ್ದು. ಬಸು ಮತ್ತೆ ವೆಸ್ಟ್ ಬೆಂಗಾಲ್ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೈಡ್ಲೈನ್ಸ್ ಐತೆ. ನೀನು ಯಾವುದೇ ಒಬ್ಬ ವ್ಯಕ್ತಿಯನ್ನ ನೀನು ಅರೆಸ್ಟ್ ಮಾಡ್ತೀಯೋ, ಡಿಟೆನ್ಷನ್ ಮಾಡ್ತೀಯೋ, ಏನಾರ ಮಾಡು, ಅವನಿಗೆ ಮಾಹಿತಿ ಕೊಡಬೇಕು. ಫಸ್ಟು ಯಾವುದೇ ವ್ಯಕ್ತಿಗೆ ಮಾಹಿತಿ ಕೊಡಬೇಕು. ಅವನ ವಾರಸ್ದಾರರು, ನೆಂಟರು, ಇಟ್ಟರು, ಸಂಬಂಧಿಕರಿಗೆ ನೋಟಿಸ್ ಮುಖಾಂತರನಲ್ಲಿ ಮಾಹಿತಿ ಕೊಡಬೇಕು. ನನಗೆ ನೋಟಿಸ್ ಕೊಡಬೇಕು ಅರೆಸ್ಟ್ ಮಾಡಬೇಕು. 4 ಗಂಟೆ ಆದಮೇಲೆ ಇಲ್ಲಿ ಸ್ಟೇಷನ್ ಕೂತ್ಕೊಂಡು 10:30 ಕರ್ಕೊಂಬಂದವರು ಸಾಯಂಕಾಲ 4 ಗಂಟೆಗೆ ಬಂದು ನಾನು ಈ ನೋಟಿಸಿಗೆ ಸೈನ್ ಹಾಕ್ರಿ ಅಂತಾರೆ. ಪ್ರೊಸೀಜರ್ ಲ್ಯಾಪ್ಸ್ ಮಾಡಿ ಸೈನ್ ಹಾಕೊಂಡು ಹೆಂಗಪ್ಪ ಹಾಕೋದು? ಈಗ ಬಸ್ಸು ಮತ್ತೆ ಇದೆಯಲ್ಲ, 100% ಬರೀಲೇಬೇಕಲ್ಲ ನಾವು. ಈಗ ನನ್ನ 4 ಗಂಟೆ 5 ಗಂಟೆಯಲ್ಲಿ ಸ್ಟೇಷನ್ ಎಲ್ಲ ಕುಂಡಿಸ್ಕೊಂಡ್ರೆ ಅಂದ್ರೆ ನಾನೊಬ್ಬ ಪೇಷಂಟು, L4 L5 ಡಿಸ್ಕ್ ಬಲ್ಸ್ ಆಗಿದ್ದಾವೆ. ಅದನ್ನ ಹೇಳಿದೀನಿ ನಾನು ಕರ್ಕೊಂಬಂದ ತಕ್ಷಣ. ನನ್ನ ಬಗ್ಗೆ ಮಾಹಿತಿ ತಗೊಂಡ್ರು, ಹೆಂಗ್ ಮಾಹಿತಿ ತಗೊಂಡ್ರು, ನನ್ನ ಬಗ್ಗೆ ಒಂದು ಸಪ್ರೇಟ್ ಫೈಲ್ ರೆಡಿ ಮಾಡ್ಕೊಂಡ್ಬಿಟ್ಟಾರೆ. ಭಟ್ರಳ್ಳಿ ಮಲ್ಲಿಕಾರ್ಜುನ್ ಬಗ್ಗೆನೆ ತಗರಲ್ಲ ನನ್ನ ಎದುರಿಗೆ ಮಾತಾಡೋದು. ಭಟ್ರಳ್ಳಿ ಮಲ್ಲಿಕಾರ್ಜುನ್ ಬಗ್ಗೆ ಇಷ್ಟು ದಪ್ಪ ಫೈಲ್ ರೆಡಿ ಮಾಡಿಕೊಂಡವ್ರಿ. ಅಂದ್ರೆ ಇಷ್ಟು ದಪ್ಪ ಫೈಲ್ ಅಂದ್ರೆ ಮುಂಚಿತವಾಗಿ ಮಾಡಿಕೊಂಡ್ಬಿಟ್ಟಾರೆ. ಇಂಟೆಲಿಜೆನ್ಸ್ ಅವ್ರು ಹೇಳ್ಬಿಟ್ರ, ಡಾಕ್ಟರ್ G ಪರಮೇಶ್ವರ್ ಹೇಳ್ಬಿಟ್ಟಾರೆ. ಅದಕ್ಕೆ ಇಷ್ಟು ದಪ್ಪ ಫೈಲ್ ತಕೊಂಡು ಕುತ್ಕೊಂಡ್ರು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು. CC ಕ್ಯಾಮ್ರಾ ತೆಗೆದು ನೋಡ್ಕೊಳ್ಳಿ, ನನ್ನ ಬಗ್ಗೆ ಮಾಹಿತಿ ಕಲೆ ಆಗ್ತಾನೆ. ಹೇಳಿದೆ, ಅಯ್ಯೋ ನಿನ್ನ ಇಷ್ಟೆಲ್ಲ ಬೇಕು ಅಂದ್ರೆ ನಾನೇ ಬಂದು ಕೊಟ್ಟು ಹೋಗ್ತಿದ್ನಲ್ಲಪ್ಪ ಮಾಹಿತಿಯ. ಇಷ್ಟು ನನ್ನ ಹಿಂಗೆ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಈಗ ಮಾಹಿತಿ ತಾಣದೇನೈತೆ ಅಂತ ಹೇಳಿದೆ. ನನಗೆ ಹೇಳಿದ್, ನಿಮ್ದು ಆರೋಗ್ಯ ಸಮಸ್ಯೆ ಏನಿದೆ, ನಂದು L4 L5 ಡಿಸ್ಕ್ ಬಲ್ತಾಯಿದೆ, ನಾನು ಶುಗರ್ ಪೇಷಂಟು, ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಅಷ್ಟು ಹೇಳಿದ ಮೇಲೂ ನನ್ನ 5 ಗಂಟೆ ಸ್ಟೇಷನ್ನಾಗ ಕುಂಡ್ರಿಸ್ಕೊಂಡು ಕೂತಾರೆ. ಈಗೇನು ಕಾನೂನು ಕ್ರಮ ಕೈಗೊಳ್ತೀರಾ? ಇಲ್ಲ, ಅವ್ರು FIR ಮಾಡಿದ್ರೆ ನನಗೇನು ಸಮಸ್ಯೆ ಇಲ್ಲ. FIR ಆದ್ಮೇಲೆ ಕೋರ್ಟ್ಗೆ ಹೋಗುತ್ತೆ, ಜಡ್ಜ್ ಇದ್ದಾರೆ, ಮತ್ತೊಂದಿದ್ದಾರೆ, ನ್ಯಾಯಾಲಯದ್ದೇನಿದೆ ಪ್ರೊಸೀಜರ್ ಮಾಡ್ಕೊಂತೀವಿ. ಇವ್ರು ಸುಳ್ಳು FIR 1000 ಹಾಕಿಲ್ಲ. ಸುಳ್ಳು ಹಾಕಿರೋದಕ್ಕೆ ಪೊಲೀಸ್ ಮೇಲೆ ಯಾರು ಕ್ರಮ ಕೈಗೊಳ್ತಾರೆ? ಖಂಡಿತ. ಯಾವ ರೀತಿ? ಈಗ ಇವ್ರ ಮೇಲೆ ಕೌಂಟರ್ ಕೇಸ್ ಕೊಡಲೇಬೇಕು. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಏನೇನು ಲ್ಯಾಪ್ಸಸ್ ಆಗಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀವಿ. ಅವ್ರ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವರು ಪಿಕ್ನಿಕ್ ಬರ್ತಾ ಇದ್ದಾರೆ ತುಮಕೂರಿಗೆ. ಆ ಪಿಕ್ನಿಕ್ ಅಲ್ಲಿ ಈ ಡಾಕ್ಟರ್ G ಪರಮೇಶ್ವರ್, ಈ ಇವೆಂಟ್ ಮ್ಯಾನೇಜರ್ ಇದಾರೆ, SP DC ಇವ್ರನ್ನೆಲ್ಲರ ಬಣ್ಣ ಬಯಲು ಮಾಡಿಬಿಡ್ತಾರೇನೋ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿಬಿಡ್ತಾರೇನೋ, ನಮ್ಮ ಹಣೆ ಬರ ಬಯಲು ಮಾಡಿಬಿಡ್ತಾರೇನೋ, ಮುಜುಗರ. ಅದು ಹೇಳಿದೀನಿ, ಅವೇನು ಮಾಡಲ್ಲ ಕಣೆ. ರೈತರು ನೆನ್ನೆನೆ ಸ್ಪಷ್ಟವಾಗಿ ಹೇಳ್ಯಾರಿ, ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲ್ಲ ಅಂತ ಬಾಯಿ ಮಾತು ಕೂತಾಗಿ ಹೇಳ. ನಮ್ಮ ರೈತರು, ಮಾತಿ ತಪ್ಪಿರೋ ರೈತರು ಚಿಕ್ಕನಹಳ್ಳಿ ತಾಲೂಕಲ್ಲಿ ಯಾರೂ ಇಲ್ಲ. 18 ವರ್ಷ ನೀರು ಬಿಟ್ಟಿಲ್ಲ ಅಂದ್ರೂ ಪಾಪ ದೇವ್ರಿದ್ದಂಗೆ ಹೋಗಿ ಬೇಡ್ಕೊಂಡು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರೆ. ಇಂಥವ್ರ ಮೇಲೂ ಅನುಮಾನ ಪಟ್ಕೊಂಡ್ರೆ ಇದಕ್ಕಿನ್ನ ಲಫಂಗರು, ನತದೃಷ್ಟರು, ಅವರಿಗೆ ತಲೆ ಸಗಣಿ ತುಂಬೈತೆ ಅಂತ ಹೇಳ್ಬೇಕು. ನಾನು ಪೊಲೀಸರಿಗೆ ಗೌರವಯುತವಾಗಿ ಅರೆಸ್ಟ್ ಮಾಡಿದ್ರೆ ಇಲ್ಲ, ನಿಮ್ಗೆ ದೌರ್ಜನ್ಯ ಆಯ್ತು ನೋಡಿ. ಗೌರವಯುತ ಅನ್ನೋದು ಹೆಂಗೆ ಪ್ರಿಡಿಕ್ಟ್ ಆಗುತ್ತೆ? ಪ್ರೊಸೀಜರ್ನ ಫಾಲೋ ಮಾಡಿದಾಗ ಮಾತ್ರ. ನನ್ನ ಗೌರವ ಅಲ್ಲಪ್ಪ, ಕಾನೂನು ಗೌರವಿಸ್ಲಿ ಪೊಲೀಸ್ನವರು, ಸಂವಿಧಾನ ಗೌರವಿಸ್ಲಿ. ಇಲ್ಲ, ಅದೇನು ಪ್ರೊಸೀಜರ್ ಲ್ಯಾಪ್ಸು. ಅದಕ್ಕೆ ನಾವು ಅವ್ರಿಗೆ ಎಲ್ಲ ಮುಗಿದ್ಮೇಲೆ 4 ಗಂಟೆ ಆದ್ಮೇಲೆ ಸೈನ್ ಹಾಕು ಅಂದ್ರೆ ನೋಟಿಸ್ ಯಾಕೆ ಸೈನ್ ಹಾಕೋಕು? ಜನ ಅರ್ಥ ಮಾಡ್ಕೊಳ್ಳಿ,
ಇದನ್ನೇ ನಾವು ಹೇಳ್ತಾ ಇರೋದು. ಪೊಲೀಸ್ನವರು ಸಿಕ್ಕಿದಂಗೆ ಕೇಳ್ದಂಗೆ ಹೋಗೋಗೆಲ್ಲ ಎದುರಿಸಿ ಬೆದರಿಸಿ ಸೈನ್ ಹಾಕು ಅಂದ್ರೆ ಹಾಕ್ಬಿಡ್ದು ನೀವು.